ಹಾಯ್ ಸ್ನೇಹಿತರೆ, ನಮಸ್ತೆ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಮಾವಾಸ್ಯೆ, ನಾಳೆಯಿಂದ ಶ್ರಾವಣ ಶುರು ಹೋಗುತ್ತೆ. ಸೊ ಅಮಾವಾಸ್ಯೆ ದಿನದ ಬ್ಲಾಗ ನಾನು ನಿಮ್ಗೆ ಬೇಗನೆ ಅಪ್ಡೇಟ್ ಕೊಡ್ತಿದ್ದೀನಿ. ಸ್ನೇಹಿತರೆ, ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಇದು ಮುಂಜಾನೆ ಪೂಜೆ ಮಾಡಿದ್ದು, ಸಾಯಂಕಾಲ ಬ್ಲಾಗನ್ನು ಮಾಡೋಕತ್ತಿದ್ದೀನಿ ನಾನು. ಎಲ್ಲರಿಗೂ ಒಳ್ಳೆಯದಾಗಲಿ. ಬರುವ ಶ್ರಾವಣ ನಿಮ್ಮೆಲ್ಲರಿಗೂ ಕೂಡ ಜೀವನದೊಳಗೆ ಹೊಸ ಖುಷಿ, ಸಂತೋಷ, ಸಮೃದ್ಧಿ ಎಲ್ಲವನ್ನು ಕೂಡ ನಿಮ್ಗೆ ತುಂಬಿ ತರಲಿ. ತುಂಬ ಸೀರೆಗಳಿದ್ದಾವ್ರಿ, ಎಲ್ಲ ಒಳ್ಳೊಳ್ಳೆ ಕ್ವಾಲಿಟಿ ಸೀರೆಗಳಿದ್ದಾವೆ. ಎಲ್ಲನೂ ನಿಮ್ಗೆ ನಾನು ಎಷ್ಟು ಸಾಧ್ಯ ಅಷ್ಟು ಕಡಿಮೆಗೆ ಕೊಡ್ತೀನಿ. ದಯವಿಟ್ಟು ಬೇರೆ ಕಡೆ ತೊಗೊಳೋದು. ಈಗ ನಿಮ್ಮ ಹಬ್ಬ ಹರಿದಿನ, ರಕ್ಷಾಬಂಧನ, ಮುಂದೆ ನಿಮ್ಗೆ ಎಲ್ಲ ರೀತಿಯಿಂದನೂ ಕೂಡ ಫಂಕ್ಷನ್, ಯಾವುದೇ ಶುಭ ಸಮಾರಂಭ ಇರಲಿ, ನನ್ನ ಹತ್ರ ಖಂಡಿತವಾಗಲು ಕೂಡ ಸೀರೆ ತಗೋರಿ. ಭಾಳ ಖುಷಿ ಪಡ್ತೀರಿ ಅಂತ ಹೇಳ್ತೀನಿ. ಯಾರೆಲ್ಲ ನನ್ನ ಹತ್ರ ತೊಗೊಂಡಿದ್ರಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮಾಂಗಲ್ಯ ಜನ ತುಂಬ ಜನ ನನ್ನ ಹತ್ರ ತೊಗೊತಾ ಇದ್ದೀರಿ. ಎಲ್ಲರಿಗೂ ಭಾಳ ಖುಷಿ ಆಗುತ್ತೆ, ನನಗೆ ಸಂತೋಷ ಆಗುತ್ತೆ. ನಿಮಗೂ ಒಂದು ಒಳ್ಳೆ ಕ್ವಾಲಿಟಿ ಪ್ರೈಸ್ನೊಳಗೆ ನಿಮ್ಗೊಂದು ಮಾಂಗಲ್ಯ ಚೈನು ಸಿಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲನೂ ಕೂಡ ವಿಡಿಯೋ ಮಾಡಿ ನಿಮ್ಗೆ ನಾನು ಅಪ್ಡೇಟ್ ಕೊಡ್ತೀನಿ. ಬಟ್ ಚಾನಲ್ ಇದ್ರಾಗ ಹಾಕ್ತೀನಿ, ಅದ್ರಾಗ ಹಾಕ್ತೀನಿ, ವಿಡಿಯೋ ಗೊತ್ತಿಲ್ಲ. ಬೆಳಗ್ಗೆನೇ ಪೂಜೆ ಮಾಡಿದ್ದು ನೋಡ್ರಿ. ಸೊ ಎಲ್ಲರಿಗೂ ಕೂಡ ಈ ಶ್ರಾವಣ ಒಂದು ದೇವರ ಒಂದು ಜಾಸ್ತಿ ಧ್ಯಾನ ಮಾಡುವಂಥದ್ದು, ದೇವರ ಒಂದು ಕೃಪೆಗೆ ನಾವು ಪಾತ್ರರಾಗಬೇಕಂದ್ರೆ ಈ ತಿಂಗಳು ತುಂಬಾ ಒಂದು ಒಳ್ಳೆಯ ಕೆಲಸ ಕಾರ್ಯಗಳಾಗಿರ್ಬೋದು, ಒಬ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಇನ್ನೊಬ್ರಿಗೆ ನಮ್ಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಕೆಟ್ಟದ್ದು ಬಯಸಬಾರ್ದು. ಒಂದು ದೇವರ ಧ್ಯಾನ, ಒಂದು ದೇವರ ಕೃಪಾ ಕಟಾಕ್ಷ ನಾವು ಪಡ್ಕೋಬೇಕಂದ್ರೆ ಈ ತಿಂಗಳ ನಮಗೆ ಒಳ್ಳೆಯದು. ನಮಗೆಲ್ಲರಿಗೂ ಕೂಡ ಸುಖ, ಸಮೃದ್ಧಿ, ಎಲ್ಲ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೂಡ ಎಲ್ಲರಿಗೂ ಕೂಡ ದೇವರು ಕೊಟ್ಟು ಕರುಣಿಸಲಿ. ನಮ್ಮ ರಾಯರು, ನಮ್ಮ ಮನೆ ದೇವರು ನಮಗೂ ಕೂಡ ಸಾಕಷ್ಟು ಆಸೆ ಆಕಾಂಕ್ಷೆಗಳು ತುಂಬಾ ಜೀವನದೊಳಗೆ ಕಳ್ಕೊಂಡಿರುವಂಥದ್ದು ಇದೆ. ಅದನ್ನೆಲ್ಲನೂ ಕೂಡ ನಮ್ಗೆ ಪಡ್ಕೊಳುವಂಥ ಒಂದು ಸಂದರ್ಭ. ಕಷ್ಟಪಡಬೇಕು, ಕಷ್ಟ ಇಲ್ಲದೇ ಸುಖ ಸಿಗಂಗಿಲ್ಲ. ಎಲ್ಲರಿಗೂ ಕೂಡ ಅಡ್ವಾನ್ಸಾಗಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳಂತ ತಿಳ್ಸೋಕೆ ಇಷ್ಟಪಡ್ತೀನಿ. ಈ ರೀತಿ ನಮ್ಮದು ಪೂಜೆ ಆಗೈತೆ ನೋಡ್ರಿ ಇವತ್ತು ಅಮಾವಾಸ್ಯೆ ದಿನದ್ದು. ಈ ವಿಡಿಯೋ ನಾನು ಲಘುಟನೆ ಅಪ್ಡೇಟ್ ಕೊಡ್ತೀನಿ. ಯಾಕಂದ್ರೆ ನನಗೂ ಕೂಡ ಸಾಕಷ್ಟು ಕೆಲಸ ಇದ್ದಾವೆ, ಬಿಸ್ನೆಸ್ ನೋಡ್ಕೋಬೇಕು, ಮನೆ ಕೆಲಸ ಎಲ್ಲ ನಡೆದೈತ್ರಿ. ನಮಗೋಸ್ಕರ ಜೀವನದೊಳಗೆ ನಾವು ಮಾಡ್ತಾ ಇದ್ದೀವಿ, ಅದೇನು ಹೊರತೆ ಅಂತಲ್ಲ. ನೀವು ಕೂಡ ಅದೇ ಥರ ಕಷ್ಟಪಡ್ತಾನೆ ಇರ್ತೀರಿ. ಯಾಕಂದ್ರೆ ಜೀವನದೊಳಗೆ ಸುಖ ಪಡ್ಬೇಕಂದ್ರೆ ನಮ್ಗೊಂದು ಸ್ವಲ್ಪ ಕಷ್ಟ ಅನ್ನೋದು ನಾವು ಮಾಡಿದ್ರೇ ಅದಕ್ಕೆ ಪ್ರತಿಫಲವಾಗಿ ನಮಗೆಲ್ಲ ಥರದ್ದು ಕೂಡ ದೊರಕುವಂಥದ್ದು. ಈಗ ಸಂಜೆ ಮಾಡಿ ಅಡುಗೆ ಶುರು ಮಾಡೀನಿ, ತೋರಿಸ್ತೀನಿ ಬರ್ರಿ. ತೋರಿಸ್ತೀನಿ ಅಂತ ಹೇಳೋದಕ್ಕಿಂತ ನಾನು ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಬೇಳೆ ಕುದಿಸಿಟ್ಟಿನಿ ರೀ, ಈ ಕಡೆ ಬಿಸಿ ಬಿಸಿ ಅನ್ನ ಮಾಡೀನಿ, ಚಪಾತಿನೂ ಕೂಡ ಇದ್ದಾವ. ಬೆಳಗ್ಗೆ ಒಂದು ಟೈಮ್ದಾಗ ಮಾಡಿರ್ತೀನಲ್ಲ, ರಾತ್ರಿಗೂ ಒಂದು 4 ಹೆಚ್ಚಿಗೆ ಮಾಡಿ ಇಟ್ಟುಬಿಟ್ಟಿರ್ತೀನಿ. ಈಗ ಒಂದು ಸ್ವಲ್ಪ ಪಲ್ಯ ಕೂಡ ಐತ್ರಿ. ಪಲ್ಯ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಐತಿ, ಕಡಾಗಿ ಒಳಗೆ ಪಲ್ಯನೂ ಐತಿ, ಬ್ಯಾಳೆಗೆ ಹಚ್ಚಿನಿ, ಅನ್ನ ಮಾಡೀನಿ, ಚಪಾತಿ ಅದಾವ. ಒಂಚೂರು ಎಕ್ಸ್ಟ್ರಾ ಏನಾದರೂ ಬೇಕಲ್ಲ, ಹಂಗಾಗಿ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡತ್ತೀನಿ, ಚಟ್ನಿ ಮಾಡತ್ತೀನಿ ಹಸಿಮೆಣ್ಸಿಕಾಯಿದು. ಅದಕ್ಕೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿನಿ. ಮತ್ತು ಹಂಗೇನೆ ಇಲ್ಲಿ ಹಸಿಮೆಣ್ಸಿಕಾಯಿನೂ ಕೂಡ ಉರಿಯಾಕತ್ತೀನಿ. ಚೊಲತ್ನಾಗ ಉರಿತ್ನಿ ಅಂದ್ರೆ ಮಸ್ತ್ ಆಗುತ್ತೆ. ಎಳಿ ಅದಾವ್ರಿ, ಈಗಂತೂ ಸೀಸನ, ಮಳೆ ಬೀಳೋದ್ರಿಂದ ಎಲ್ಲ ಥರ ತರಕಾರಿ ತಿನ್ನಿರಿ, ಹೆಚ್ಚೆಚ್ಚು ತಿನ್ನಿರಿ. ಯಾಕಂದ್ರೆ ಇರೋದು ಒಂದು ಲೈಫ್ ಇರ್ತೈತಿ. ನಾವು ಆದಷ್ಟು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸೊ ಸಾಯಂಕಾಲ ಒಂಚೂರು ಎನರ್ಜಿಯಿಂದ ಬ್ಲಾಗನ್ನು ಶುರು ಮಾಡಿದ್ದೀನಿ ನಾನು ಕೂಡ. ಸಾಧ್ಯ ಆದಷ್ಟು ಈ ವಿಡಿಯೋನ ಲಘುಟನೆ ನಿಮ್ಗೆ ತಲುಪಿಸ್ತೀನಿ. ಇವತ್ತು ಯಾವ ವಾರ ರೀ? ಬುಧವಾರ. ನಾಳೆ ಗುರುವಾರ ನಮ್ಮ ರಾಯರ ವಾರ. ಸೊ ರಾಯರನ್ನು ಭಾಳ ಅಂದ್ರೆ ನಾನು ಭಾಳ ಒಂದು ಇದು ಮಾಡ್ತೀನಿ. ಭಾಳ ಮಂದಿ ನೀವು ಹೆಂಗೆ ಪೂಜೆ ಮಾಡ್ತೀರಿ ಹೇಳ್ರಿ, ಹೆಂಗೆ ಏನು ಅಂತೇಳಿ ನನಗೆ ತೋರಿಸ್ಕೊಡ್ರಿ ಅಂತ ಹೇಳ್ತೀರಿ. ನಾನು ಸಿಂಪಲ್ಲಾಗಿ ಮಾಡ್ತೀನಿ, ಯಾವುದೇ ಜಾಸ್ತಿ ಆಡಂಬರ ಇರೋಂಗಿಲ್ಲ. ಬಟ್ ನಿಮಗೆ ಬೇಜಾರು ಯಾಕೆ ಮಾಡೋದು? ನಾಳೆಗೆ ಏನು ಪೂಜೆ ಮಾಡ್ತಿಲ್ಲ ನಾನು ನಿಮ್ಗೆ ವಿಡಿಯೋ ಮಾಡಿ ಅಪ್ಡೇಟ್ ಕೊಡ್ತೀನಿ. ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಯಾವ ಥರ ಅಮಾವಾಸ್ಯೆ ಪೂಜೆ ಮಾಡಿದ್ರಿ, ನಿಮ್ಮ ಮನೆ ದೇವ್ರಿಗೆಲ್ಲ ತುಂಬ ಮಂದಿ ಅಮಾವಾಸ್ಯೆಗದೆಲ್ಲ ಮನೆ ದೇವ್ರಿಗೆ ಅದೆಲ್ಲ ಹೋಗ್ತಿರ್ತೀರಿ. ನಮ್ಗೆ ಇದ್ದೂರಾಗಿದ್ರು ಹೋಗೋಕ್ಕಾಗಲ್ಲ, ದೂರ ಇದ್ದರು ಪಟ್ಕನ ಹೋಗಿ ಬರ್ತಿರ್ತಾರೆ. ಬಟ್ ನಮ್ಗೆ ಇಲ್ಲೇ ಇದ್ರೂ ಅಷ್ಟು ಇದಾಗಲ್ಲ. ಬಟ್ ಮನೆಯೊಳಗನೆ ನಾವು ಜಾಸ್ತಿ ನಮ್ದು ಏನೈತಲ್ಲ ದೇವ್ರದ್ದು ಅದನ್ನ ಮಾಡ್ಕೊಳುವಂಥದ್ದು. ಓಕೆ, ಈ ಮೆಣಸಿನ್ಕಾಯಿ ಫ್ರೈ ಮಾಡ್ತೀನಂತ. ಇಲ್ಲಿ ನೋಡ್ರಿ, ಸದ್ಯಕ್ಕೆ ಹಸಿಮೆಣ್ಸಿನ್ಕಾಯನ್ನು ಹುರ್ಕೊಂಡೆ. ಅದಕ್ಕೀಗ ಜೀರಿಗೆ ಹಾಕಿನಿ, ಒಂದು 4 ಹುರಿದು ಶೇಂಗಾ ಹಾಕಿನಿ, ಮತ್ತು ಮೆಣಸಿನ್ಕಾಯಿ ಹುರ್ಕೊಂಡಿದ್ದು. ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಮಂತ, ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳೋಣಂತ. ಬೇಕಿದ್ರೆ ಅದಕ್ಕೆ ಕೆಂಪು ಟಮಾಟರ, ಕಾಯಿ ಟಮಾಟೆ, ಹಸಿರು ಟಮಾಟೆ ಇರ್ತಾವೆ ನೋಡ್ರಿ, ಅದನ್ನಾದರೂ ಕೂಡ ಹಾಕ್ಕೋಬೋದು. ಬಟ್ ನಾನು ಈ ಸದ್ಯಕ್ಕೆ ಬರೀ ಹಸಿಮೆಣ್ಸಿನ್ಕಾಯಿ ಎಳಿ ಅದ ನೋಡ್ರಿ, ಚೆನ್ನಾಗಾಗುತ್ತಿದ್ದು ಚಟ್ನಿ. ಅದಕ್ಕಂತೇಳಿ ಮಿಕ್ಸಿ ಮಾಡ್ಕೊಂಡು ಹಾಕ್ತೀನಿ. ಸಾರು ಕೂಡ ಒಗ್ಗರಣೆ ಹಾಕಿದೆ ಅದೇ ಗ್ಯಾಪ್ನೊಳಗೆ. ನಾನು ಸ್ವಲ್ಪ ಸಾರು ಕುದಿಲ್ರಿ, ನಮ್ಮದು ಕುಕ್ಕರು ಸ್ವಲ್ಪ ಹವಾ ಹಿಡಿಯಂಗಿಲ್ಲ, ಹಂಗಾಗಿ ಬ್ಯಾಳೆ ಟೈಮ್ ಹಿಡಿತೈತಿ. ಡೈರೆಕ್ಟ್ ಒಗ್ಗರಣೆ ಹಾಕಿ ಸ್ವಲ್ಪ ಜಾಸ್ತಿ ಕುದಿಸಿದ್ರೆ ಆಯಿತು, ರುಚಿ ಆಗುತ್ತಂತೇಳಿ
ಇಲ್ಲೇ ಕುದ್ದು ರಸ ಬಿಡುತ್ತಲ್ರಿ, ಆ ಟೇಸ್ಟೇ ಡಿಫ್ರೆಂಟ್ ಇರುತ್ತೆ ನೋಡ್ರಿ. ಬಾಂಡೆ ಎಲ್ಲ ಹೆಂಗೆ ಮೆಸ್ಸಿಯಾಗಿ ಹೊತ್ತಿಕ್ಕಿಟ್ಟಿದ್ದು. ಈಗ ಮಳೆಗಾಲೆಲ್ಲ ಲಗುಟ್ ಒಣಗಂಗಿಲ್ಲ ಬಾಂಡೆ, ಮತ್ತು ಹಂಗೆ ಹಸಿ ಇಟ್ರೆ ಸ್ಮೆಲ್ ಬರ್ತಾವೆ, ಜಂಡಿಗೆ ಆಗೋ ಚಾನ್ಸ್ ಭಾಳಲ್ಲ. ಹಂಗಂತ ಇಲ್ಲೇ ಇಟ್ಟಿರ್ತೀನಿ. ನೈಟ್ ಮುಕ್ಕೊಳಕ್ಕೆ ಒಳಗಡೆ ತೆಗೆದಿರ್ತೀನಿ. ಈಗ ಚಟ್ನಿ ಮಿಕ್ಸಿ ಮಾಡೋಣ. ಎಲ್ಲರೂ ಕುತ್ಕೊಂಡು ಊಟ ಮಾಡತ್ತೀವಿ ನೋಡ್ರಿ ಸದ್ಯಕ್ಕೆ. ಹೂ ಅಣ್ಣಾರ ದಿನ ಸ್ವಲ್ಪ ಐತ್ರಿ, ನಾ ಸುಸ್ತು, ಲೈಟಾಗಿ ಕೆಮ್ಮ. ಇದಕ್ಕೊಂದು ಸ್ವಲ್ಪ ಹಪ್ಪಳ ಕರಿಬೇಕಾಗಿತ್ತು. ನಿಂದರ ಟ್ಯಾಕ್ ಸರ್ಕಸ್ ಮಾಡ್ತೀವಿ, ಕೊಡ್ತೀನಿ. ಅನ್ನ ಸಾರು, ಉಪ್ಪಿನಕಾಯಿ, ಸೈಡಿಗೆ ಒಂದು ಹಪ್ಪಳ. ಇವರು ಬಾನಿನ ಬೊಗಣೆ ಅಂತ ಕರೀತಾರೆ ಈ ಮೇಡಮ್ ಅವ್ರಿಗೆ, ನಮ್ಮ ಯಜಮಾನ್ರು. ಯಾಕಂದ್ರೆ ಇದಕ್ಕೆ ಅನ್ನ ಭಾಳ ಇಷ್ಟಪಡ್ತಾ. ದಿನ 3 ಹೊತ್ತು ಅನ್ನ ಕೊಡ್ರಿ ಉಂಟಾ, ಇಲ್ಲ ಫುಲ್ ಅಪೋಸಿಟ್. ಇದಕ್ಕೆ 10 ಚಪಾತಿ ಸಿಕ್ಕರು ಹೊಟ್ಟಿ ತುಂಬಲ್ಲ. ಹಂಗನ್ಬೇಡ. ಇಲ್ಲ ಇಲ್ಲೊಂದು ಅಪೋಸಿಟ್ ಏನಂದ್ರೆ, ನಾನು ಬರೀ ಹಸಿಮೆಣಸಿನ್ಕಾಯಿ ಹಾಕಿ ಚಟ್ನಿ ಮಾಡೀನಿ. ಸ್ವಲ್ಪ ಎಳಿ ನೋಡ್ರಿ ಎಷ್ಟು ಚಂದ. ಸ್ವಲ್ಪ ಮೊಸರು ಹಾಕ್ಕೊಂಡು ಬಿಸಿ ಅನ್ನ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಒಪ್ಪುತ್ತೆ. ಎಣ್ಣೆಯಾರು ಹಾಕೋರಿ, ಮೊಸರು ಹಾಕೋರಿ. ಯಜಮಾನ್ರಿಗೆ ಬ್ಯಾಡ ಅಂದರು ನೋಡಿರಿ. ಚಟ್ನಿ ಇದ್ರೂ ಟಮಾಟಿ ಹುರಿದು ಮತ್ತು ಹಸಿ ಟಮಾಟಿ ಚಟ್ನಿ ಮಾಡ್ಕೊಂಡ್ರು. ಅದೇ ಇದು ಮಿಕ್ಸ್ ಮಾಡಿ ಊಟ ಮಾಡಕತ್ತೀವಿ ಸದ್ಯಕ್ಕೆ. ಅವ್ರಿಗೆ ಟಮಾಟಿ ಚಟ್ನಿ ಅಂದ್ರೆ 2 ಹೊಟ್ಟಿ. ಇವತ್ತೇನೋ ಸ್ವಲ್ಪ ಚೇಂಜ್ ಇರಲ್ಲ ಅಂತ ನಾ ಮಾಡಿದ್ದೀನಿ ರೀ. ಪಲ್ಯನೂ ಇತ್ತಲ್ಲ, ಸೊ ಅದಕ್ಕಂತೇಳಿ. ಯಾವಾಗಾರ ಒಂದು ಸರಿ ಗಂಡನ ಕೈಯಿಂದ ಅಡುಗೆ ಉಣ್ಣಾಕ ಪುಣ್ಯ ಮಾಡಿರ್ಬೇಕು. ಚಟ್ನಿ ಚಂದ ಮಾಡಿ ನಾ ಈ ಚಟ್ನಿ ಹಚ್ಕೊಂಡು ಉಂಡೆ. ನಾಳೆ ಏನಾಗಲ್ಲ ಅದು. ಊಟ ಮಾಡೋಣ ಬರ್ತೀ. ಸೀರೆ ವಿಡಿಯೋ ಮಾಡ್ಬೇಕ್ರಿ. ಆ್ಯಕ್ಚುಲಿ ಇದು ಸೀರೆ ಫುಲ್ ಚೆನ್ನಾಗೈತ್ರಿ. ಈ ವಿಡಿಯೋದೊಳಗೆ ಮಬ್ಬು ಕಾಣತೈತಿ, ಡಾರ್ಕ್ ಐತ್ರಿ, ಮಸ್ತ್ ಐತಿ ಸೀರೆ ಅಂತೂ ಕೂಡ. ವಿಡಿಯೋನು ಕೂಡ ಮಾಡ್ಬೇಕು. ಸೊ ಸದ್ಯಕ್ಕೆ ಒಂಚೂರು ಲೇಟ್ ಆಗೈತಿ, ಹಾಗಾಗಿ ನೋಡ್ರಿ ಟೈಮ್ ಬಂದು 11:30 ಆಗಿರೋದ್ರಿಂದ ಈಗ ಸೀರೆ ವಿಡಿಯೋ ಕ್ಯಾನ್ಸಲ್. ನಾಳೆ ಮತ್ತೆ ಮಾಡ್ತೀನಿ ರೀ. ತುಂಬ ಸೂಪರಾಗಿದ್ದಾವೆ ಸೀರೆಗಳು. ಬೇಗನೆ ಬುಕ್ಕಿಂಗ್ ಮಾಡ್ಕೊಂಬಿಡ್ರಿ, ಯಾಕಂದ್ರೆ ಲಿಮಿಟೆಡ್ ಸ್ಟಾಕಲ್ಲಿ ಅದಾವು. ಮತ್ತು ಬ್ರೈಡಲ್ ಕಲೆಕ್ಷನ್ನ ತುಂಬಾ ಖುಷಿ ಆಗುತ್ತೆ. ಸೀರೆ ನಿಮ್ಮ ಮನೆಗೆ ಬಂದಮೇಲೆ ನೀವು ಭಾಳ ಖುಷಿ ಆಗುತ್ತೆ. ಅದಂತೂ 100% ಗ್ಯಾರಂಟಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಮ್ದಂತೂ ಊಟ ಎಲ್ಲನೂ ಕೂಡ ಆಯಿತು. ನಿಮ್ದು ಊಟ ಆಯ್ತಾನ ಅಂತೇಳಿ ಕಮೆಂಟ್ ಮಾಡಿರಿ. ಆಮ್ಯಾಗ ನೀವು ಈ ವಿಡಿಯೋ ನೋಡೋತ್ನಾಗ ಏನು ಮಾಡ್ತಿರ್ತೀರಿ ಅದನ್ನು ಕೂಡ ನಂಗೆ ಕಮೆಂಟ್ ಮಾಡಿಡ್ರಿ. ನನಗೂ ಕೂಡ ಖುಷಿ ಆಗ್ತದೆ. ನಮ್ಮ ವಿಡಿಯೋನ ಯಾವ ಟೈಮ್ದೊಳಗೂ ನಮ್ಮ ಹೆಣ್ಮಕ್ಳು ನೋಡ್ತಾರ ಅನ್ನೋದು ತಿಳ್ಕೊಬೇಕನ್ನೋದು ಕೂಡ ನನಗೂ ತುಂಬಾ ಕ್ಯೂರಿಯಾಸಿಟಿ. ಸೊ ಆ ಒಂದು ಕಾರಣಕ್ಕೆ ನನಗೆ ತುಂಬಾ ಒಂದು ಖುಷಿಯಾಗಿರುವಂಥ ತಿಂಗಳು ಅಂತಂದ್ರೆ ಅದು ಆಗಸ್ಟ್ ತಿಂಗಳು. ಅದರಲ್ಲೂ ಕೂಡ ಈಗ 10ನೇ ತಾರೀಕು ಹೋಯ್ತು ನೋಡ್ರಿ. ಅದಂತೂ ನನಗೆ ಭಾಳನೇ ಒಂದು ಮೆಮೊರಿ ಆಗಿರುವಂಥ ಒಂದು ಡೇ ಅಂತಲೇ ಹೇಳ್ತೀನಿ. ಯಾಕಂದ್ರೆ ನನಗೆ ಆವತ್ತಿನ ದಿನ ನಮ್ಮ ಒಂದು ಸ್ಪೆಷಲ್ ಏನಾಯ್ತು ಅಂತೇಳಿ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆಕ ಒಂದು ಬಿಗ್ ಆಫರ್ ಅಂತಲೇ ಹೇಳ್ಬೋದು. ಅದು ಏನು ಆಫರ್ ಅಂತೇಳಿ ತೋರಿಸ್ತೀನಂತ. ಒಂದು ಸೆಕೆಂಡ ಫ್ರೆಂಡ್ಸ್, ನಾನು ನಿಮ್ಗೆ ಈಗ ಏನು ಸೀರೆನ ತೋರಿಸಿದ್ ನೋಡ್ರಿ. ಇದು ಭಾಳ ಮಸ್ತ್ ಐತಿ ಸೀರೆ. ಬಟ್ ನಿಮ್ಗೆ ವಿಡಿಯೋದಾಗ ಹೆಂಗೆ ಕಾಣಿಸೋತ್ತಿತ್ತು ನನಗೆ ಗೊತ್ತಿಲ್ಲ. ಸಖತ್ತಾಗೈತ್ರಿ. ಯಾರು ಇದನ್ನ ವೇರ್ ಮಾಡ್ತಿರೋ ಗೊತ್ತಿಲ್ಲ. ಮಸ್ತ್ ಐತಿ ಸೀರೆ, ಮಾತ್ರ ಸಾಫ್ಟ್ ಐತಿ, ಬೆಣ್ಣೆ ಮುಟ್ಟಂಗೆ ಆಗ್ತೈತಿ. ಬನಾರಸಿ ಒಳಗ ಸ್ಯಾಟಿನ್ ಸ್ಟೋನ್ ಸೀರೆ ಅಂತಾನೆ ಹೇಳ್ಬೋದು. ಸಖತ್ತಾಗೈತಿ ಫ್ರೆಂಡ್ಸ. ಎಷ್ಟು ನಿಮ್ಗೆ ಉಟ್ಕೊಂಡ್ ಮ್ಯಾಗ ಎಷ್ಟು ಚೆನ್ನಾಗಿ ಕಾಣುತ್ತಂದ್ರ ಅದು ಹೇಳಕ್ಕೂ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಬಾರ್ಡರ್ ಮಾತ್ರ ಇದು ಬಿಗ್ ಬಾರ್ಡರ್ ಬರ್ತೈತಿ. ನೀವು ನೋಡ್ತಿರ್ಬೋದು ಇಲ್ಲಿ ನೋಡ್ರಿ, ಈ ತರ ಬಾರ್ಡರ್ ಬರ್ತೈತಿ. ಸೀರೆ ಮಾತ್ರ ಅಲ್ಟಿಮೇಟ್. ಕೆಳಗಡೆ ಈ ತರ ಬಾರ್ಡರ್ ಬರ್ತೈತಿ, ಮೇಲೆ ನಿಮ್ಗೆ ಈ ತರ ಬಾರ್ಡರ್ ಬರ್ತೈತಿ. ಸೊ ಸೆರ್ಗಿಗೆ ಇಲ್ಲೆಲ್ಲ ಸ್ಟೋನ್ ಬರ್ತದ. ರಿಚ್ ಐತಿ, ಪಲ್ಲು ಮಾತ್ರ ರಿಚ್ ಐತಿ ಈ ತರ. ಮತ್ತೆ ಇದಕ್ಕೆ ಗೊಂಡೆನ್ ಕೂಡ ಬರ್ತೈತಿ. ಸೀರೆ ನಿಮ್ಗ ಹೈಟಿಗೂ ಐತಿ, ಉದ್ದಿಗೂ ಐತಿ. ಸಖತ್ ಐತಿ. ಯಾರು ಇದನ್ನ ವೇರ್ ಮಾಡ್ತಿರೋ ನನ್ಗೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿರುವಂತ ಸೀರೆ ಇದು. ನಿಮ್ಗೆ ಬ್ಲೌಸ್ ಪೀಸ್ ತೋರಿಸ್ತೀನಿ. ಈ ತರ ಬುಟ್ಟ ಕಾನ್ಸೆಪ್ಟ್ ನ ಬ್ಲೌಸ್ ಪೀಸ್ ಬರ್ತದ ನೋಡ್ರಿ. ಈ ತರ ಇದೆಲ್ಲನೂ ಕೂಡ ಪ್ರಿಂಟ್ ಅಲ್ಲ, ಇದು ಜರಿ ಒಳಗನೆ ವಿವಿಂಗ್ ಆಗಿರುವಂತದ್ದು. ಮತ್ತೆ ನಿಮ್ಗೆ ಇಲ್ಲಿ ಸ್ಲೀವಿಗಾರ ಮಾಡ್ಕೊಡ್ರಿ, ಡಿಸೈನರ ಮಾಡ್ಕೊಡ್ರಿ. ಭಾಳ ಯೂನಿಕ್ ಐತ್ರಿ ಸೀರೆ, ಮಾತ್ರ ಸೂಪರ್ ಐತಿ, ಸಾಫ್ಟ್. ಇದು ಸ್ಯಾಟಿನ್ ಬನಾರಸಿ ಸೀರೆ.
ಬ್ರೈಟ್ ನೋಡ್ರಿ ಇದು ಹೆಂಗೈತಿ. ಬಟ್ ಇದು ಸೀರೆ ನಿಮ್ಗೆ ವಿಡಿಯೋದಾಗ ಲೈಟ್ ಕಾಣತೈತಿ, ಆ್ಯಕ್ಚುಲಿ ಇದು ಡಾರ್ಕ್ ಐತಿ ಸೀರೆ. ಸೂಪರ್ ಐತಿ. ನಾನು ನನ್ನ ಖುಷಿಗೋಸ್ಕರ ಈ ಒಂದು ಸೀರೆನ, ಇದು 1800 ರೂಪಾಯಿ ಇರುವಂತ ಸೀರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 1800 ರೂಪಾಯಿ. ಸೆರಗ್ ನೋಡ್ರಿ ಎಷ್ಟು ರಿಚ್ ಐತಿ. ಸ್ವಲ್ಪ ವಿಡಿಯೋ ಮಾಡೋರು ಇತ್ತಂದ್ರೆ ನೀಟಾಗಿ ಸೀರೆನ ತೋರಿಸ್ಬೋದಾಗಿತ್ತು, ಬಟ್ ಪರವಾಗಿಲ್ಲ. ಈ ಥರ ಬರ್ತೈತಿ. ಬ್ರೈಟ್ ನಿಮ್ಗೆ ಎಷ್ಟು ಚೆನ್ನಾಗೈತಂದ್ರೆ ಸೀರೆ ನಿಮ್ಗೆ ಉಟ್ಕೊಂಡ ಮ್ಯಾಗನೇ ಇದು ಗೊತ್ತಾಗುವಂಥದ್ದು. ಇದು ದೇವರಿಗೆ ಪೊರಿಗೆ ಉಡ್ಸಕ್ಕಂತಂದ್ರೆ ನಾನು ಇದನ್ನ ಓಪನ್ ಮಾಡಿ ಈ ಥರ ಮೈಗೆ ಹಚ್ಚಿ ತೋರಿಸಿರೋದ್ರಿಂದ ನಿಮ್ಗೆ ಸೀರೆ ದೇವರಿಗೆ ಅದು ಉಡ್ಸಕ್ಕೆ ಸಾಧ್ಯ ಆಗಲ್ಲ. ಬಟ್ ವೇರ್ ಮಾಡ್ತೀನಿ, ಒಂದು ಫಂಕ್ಷನ್ ಐತಿ, ನಮ್ದು ಬರ್ತ್ಡೇ ಐತಿ, ಆನಿವರ್ಸರಿ ಐತಿ, ಏನಾದ್ರು ಶುಭ ಸಮಾರಂಭ ಐತಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಈ ಸೀರೆನ ತಗೋರಿ. ಈ ಸೀರೆ ನಿಮ್ಗೆ 1400 ರೂಪಾಯಿಗೆ ಕೊಟ್ಟು ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತಾ ಇದ್ದೀನಿ ನನ್ನ ಒಂದು ಖುಷಿಗೋಸ್ಕರ. ಬ್ಲೌಸ್ ಪೀಸ್ ಈ ತರ ಬುಟ್ಟ ಬುಟ್ಟ ಬರ್ತೈತಿ, ಚೆನ್ನಾಗೈತಿ ಫ್ರೆಂಡ್ಸ್. ಎಷ್ಟು ದೊಡ್ಡದು ಕೊಟ್ಟಾರ ನೋಡ್ರಿ ಬ್ಲೌಸ್ ಪೀಸ್, ಎಷ್ಟು ದೊಡ್ಡದೈತಿ ನೋಡ್ರಿ. ಎಷ್ಟು ದಪ್ಪ ಇದ್ರು ಕೂಡ ನೀವು ಬ್ಲೌಸ್ ಆಗುತ್ತೆ ನಿಮ್ಗೆ, ಅಷ್ಟು ದೊಡ್ಡದೈತಿ. ಸೀರೆ ಅಂತೂ ಸೂಪರ್ ಐತಿ. ಒಳ್ಳೆ ಮುನ್ನ ತೋರ್ಸಾತೀನಿ. ಇಂಥವೆಲ್ಲ ನಮ್ಗ ಅಂಗಡಿ ಹೋದಾಗ ಯಾರು ಕೂಡ ತೋರಿಸಿರ್ಲಿಲ್ಲ ಮೊದಲು. ನಾವೆಲ್ಲ ಸೀರೆ ಫಂಕ್ಷನ್ಗೆ ಅದೆಲ್ಲ ತಗೋಬೇಕಾದ. ಇವಾಗ ನಾ ತೋರಿಸ್ತಾ ಇದ್ದೀನಿ ನಿಮಗ. ಬೇಗನೆ ಬುಕಿಂಗ್ ಮಾಡ್ಕೊರಿ. ಸೀರೆ ಎಕ್ದಮ್ ಮಸ್ತ್ ಐತಿ ಫ್ರೆಂಡ್ಸ್, ಸೂಪರ್. ನೀವು ಹೇಳ್ದಂಗೆ ಕೇಳ್ತೈತಿ ಸೀರೆ ಮಾತ್ರ ನೋಡ್ರಿ. ನೀವು ಹೇಳ್ದಂಗೆ ಕೇಳ್ತೈತಿ ಸೀರೆ, ಅಷ್ಟು ಚೆನ್ನಾಗೈತಿ ಸೀರೆ. ಬ್ರೈಟ್ ಐತಿ ಫ್ರೆಂಡ್ಸ್, ಸೂಪರ್. ಬೇಕಾದ್ರೆ ನಿಮ್ಗೆ ನಿಲ್ಗಿನೂ ಕೂಡ ನಿಮ್ಗೆ ಮಾಡಿ ತೋರಿಸ್ತೀನಿ. ಉದ್ದಿಗೂ ಐತಿ ಸೀರೆ, ಅಗ್ಲಿಗೂ ಐತಿ. ಇದು ನನ್ನ ಒಂದು ಖುಷಿಗೋಸ್ಕರ ಇದು ನಾನು ಇಷ್ಟು ಕಡಿಮೆ ಕೊಡ್ತಾ ಇದ್ದೀನಿ. ಅದು ಯಾವ ಖುಷಿ ಅಂತೇಳಿ ಹೇಳ್ತೀನಿ ನಿಮ್ಗ. ನಿಲಿಗಿ ಕಂಡಪಟ್ಟಿ ನಿಲಿಗಾತಾವ. ಎಷ್ಟು ನೋಡ್ತಿರ್ಬೋದು ನೀವು. ನಾ ಮಾಡ್ದಷ್ಟು ಇನ್ನೂ ಹಂಗ ಐತೆ ಸೀರೆ. ಇಷ್ಟು ನಿಮ್ಗೆ ನೋಡ್ರಿ ಸೆರಗ, ಇಷ್ಟು ಸೆರಗ್ ಬಿಟ್ರು ಸಿಕ್ಕಾಪಟ್ಟೆ ನಿಲಿಕೊಂಡಿರ್ತಾವ. ಮತ್ತೆ ದಪ್ಪ ಇದ್ದರೂ ಕೂಡ ಸ್ಲಿಮ್ ಆಗಿ ಕಾಣ್ಬೋದು, ಅಷ್ಟು ಪದರ್ ನೋಡ್ರಿ. ಇದನ್ನ ಬಿಟ್ಟ ನಾನು ಇದು ಮಾಡೀನಿ. ಇದು ಸುತ್ತಗುಣ ಪದರ್, ಇದು ಸುತ್ತ ಪದರು. ಇದನ್ನ ಬಿಟ್ಟನೆ ನಿಲಿಗೆ ಮಾಡ್ಕೊಂಡಿನಿ. ಎಷ್ಟು ನೀಟಾಗಿ ಕೊಂಡಿರ್ತಾವ ನಿಲಿಗಪ್ಪ ಅಂದ್ರ ಅಷ್ಟು ಚೆನ್ನಾಗಿ ಕೊಂಡಿರ್ತಾವ. ಸೀರೆ ಮಾತ್ರ ಸಖತ್ತಾಗಿ ಐತಿ. ಅಕ್ಕ ತಂಗಿಯಂದಿರು ನೋಡ್ತಿರ್ಬೋದಲ್ಲ ನಿಲಿಗೆ ಎಷ್ಟಾಗಿ ಅಂತೇಳಿ. ಹೆಂಗ್ ಹೇಳ್ತಿರೋ ಹಂಗೆ ಕೊಂಡಿರ್ತೈತಿ ಸೀರೆ. 1400 ರೂಪಾಯಿ ಐತಿ. ಯಾರಿಗೆ ಬೇಕು ಬೇಗನೆ ಸ್ಕ್ರೀನ್ ಶಾಟ್ ತೆಗೀರಿ. ನಂಬರ್ ಹಾಕಿರ್ತೀನಿ ಸ್ಕ್ರೀನ್ ಮ್ಯಾಗ. ಕಾಲ್ ಬರಂಗಿಲ್ಲ, ಓನ್ಲಿ ವಾಟ್ಸಪ್ ಇರ್ತೈತಿ. ಸೊ ನೀವು ಸ್ಕ್ರೀನ್ ಶಾಟ್ ಮಾಡಿ ಬುಕ್ಕಿಂಗ್ ಮಾಡ್ಕೊಂಡ್ರೆ ನಾನು ನಿಮ್ಗೆ ಸೀರೆನ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದೊಂದು ದೊಡ್ಡ ಬಿಗ್ಗೆಸ್ಟ್ ಆಫರ್. 1800 ರೂಪಾಯಿ ಇರೋ ಸೀರೆ 1400 ರೂಪಾಯಿಗೆ ನನ್ನ ಖುಷಿಗೋಸ್ಕರ ಕೊಡ್ತೀನಿ. ಯಾವ ಖುಷಿ ಅಂತೇಳಿ ಹೇಳ್ತೀನಂತ ಬರ್ರಿ ಹೇಳ್ತೀನಿ ನೋಡ್ರಿ. ನಾನು ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀನಿ. ಈ ಆಗಸ್ಟ್ ತಿಂಗಳು ನನಗೆ ಫುಲ್ ಒಂದು ಖುಷಿ ಕೊಡುವಂಥ ತಿಂಗಳು. ಯಾಕಂದ್ರೆ ಈ ತಿಂಗಳದೊಳಗೆ ನಾನು ಸಾಕಷ್ಟು ಖುಷಿಯಾಗಿದ್ದೆ. ಆಗಸ್ಟ್ 1ನೇ ತಾರೀಕಿಂದ ಹಿಡ್ಕೊಂಡು ಆಗಸ್ಟ್ ಎಂಡ್ವರೆಗೂ ಕೂಡ ನಾನು ಒಂದು ಭಾಳ ನೆಮ್ಮದಿಯ ಒಂದು ಖುಷಿ ಕಂಡುಕೊಂಡಿದ್ದೀನಿ ಅಂತಂದ್ರೆ ಅದು ಈ ಆಗಸ್ಟ್ 10ನೇ ತಾರೀಕು ನಮ್ಮ ಮನೆಯ ಗೃಹ ಪ್ರವೇಶ ಆಗಿ 2 ವರ್ಷ ಕಂಪ್ಲೀಟ್ ಆಯಿತು. ಆ 2 ವರ್ಷದ ಒಂದು ಸೆಲೆಬ್ರೇಷನ್ನ ಒಂದು ನಿಮಿತ್ತವಾಗಿ ನನಗೂ ಏನಾದರೂ ತುಂಬ ಜನ ನನಗೆ ಏನಾದರೂ ಹೆಲ್ಪ್ ಮಾಡ್ತಿರ್ತಾರೆ. ನಾನು ಒಂದು ಹೆಲ್ಪ್ ಮಾಡ್ಬೇಕಂತ ಅನ್ಕೊತಾನೆ ಇರ್ತೀನಿ. ಆದ್ರೆ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ನನ್ನಲ್ಲಿರುವಂಥ ಸೀರೆಗಳನ್ನ ಕಡಿಮೆ ರೇಟಿಗೆ ಕೊಟ್ಟು ನನ್ನ ಹೆಣ್ಮಕ್ಳಿಗೆ, ನನ್ನ ನೋಡುವಂಥ, ನನ್ನ ಫಾಲೋ ಮಾಡುವಂಥ ಸಬ್ಸ್ಕ್ರೈಬರ್ಸ್ಗೆ, ವ್ಯೂವರ್ಸ್ಗೆ ಒಂದು ಖುಷಿ ಕೊಟ್ಟರಾಯ್ತು ಅಂತ ಅಂದ್ಕೊಂಡು, ಲಾಭ ಇಲ್ಲದೆ ಇದ್ರೂ ಕೂಡ ಲುಕ್ಷಣ ಆಗಬಾರ್ದು. ಬಟ್ ಕಡಿಮೆ ರೇಟಿಗೆ ಕೊಟ್ಟು ಹೆಣ್ಮಕ್ಳು ಖುಷಿಯಿಂದ ಸೀರೆ ಉಡ್ತಾರಲ್ಲ, ಅದೇ ಒಂದು ನನ್ನ ಪುಣ್ಯ, ಅದೇ ಒಂದು ನನಗೂ ಖುಷಿ. ಹೆಣ್ಮಕ್ಳಿಗೆ ಕಡಿಮೆ ರೇಟಿಗೆ ಇಷ್ಟು ಸೀರೆ ಕೊಡತ್ತೀನಿ ಅನ್ನೋದು, ಉಟ್ಕೊಂಡವರು ಖುಷಿ ಪಡ್ತೀರಿ, ಅದೇ ನನಗೊಂದು ಆಶೀರ್ವಾದ ಅಂತ ನಾನು ಅಂದ್ಕೊಡ್ತೀನಿ. ಆ ಒಂದು ಕಾರಣಕ್ಕಾಗಿ ನಾನು ಈ ಸೀರೆನ ಕಡಿಮೆ ರೇಟಿಗೂ ಕೂಡ ಕೊಡತ್ತೀನಿ. ನನ್ನ ಖುಷಿಯೊಳಗೆ ನೀವು ಕೂಡ ಸಹಭಾಗಿಯಾಗ್ರಿ. ಯಾರಿಗೆಲ್ಲ ಮನೆ ತೊಗೋಬೇಕು ಅನ್ನೋದು ಆಸೆ ಇರ್ತೈತಿ, ಒಂದು ಸೈಡ್ ತೊಗೋಬೇಕು, ನಮ್ಮದೇ ಆದಂಥ ಸ್ವಂತ ಮನೆಗೆ ಇರಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಮನುಷ್ಯ ಆಗಿ ಹುಟ್ಟಿದ ಮ್ಯಾಗ ಅದೊಂದು ಬೇಸಿಕ್ ನೀಡ್ ಇರ್ತೈತೆ ರೀ ಮನೆ ಅನ್ನೋದು.
ಅದು ಎಲ್ಲರಿಗೆ ಆಗಲಿ. ನನಗೂ ಅದಕ್ಕೆ ತೊಗೋಬೇಕು, ಅದನ್ನು ಮನೆ ಪಡ್ಕೋಬೇಕಂದ್ರೆ ಅದಕ್ಕಿಂತ ಭಾಳಷ್ಟು ಸ್ಟ್ರಗಲ್ ಐತಿ, ತುಂಬ ಜನರ ಆಶೀರ್ವಾದನೂ ಐತಿ. ಅವ್ರು ಎಲ್ಲರಿಗೂ ಕೂಡ ಒಳ್ಳೇದಲ್ಲ ಅಂತೇಳಿ ನಾನು ಕೇಳ್ಕೊತೀನಿ. ಯಾಕಂದ್ರೆ ನಮ್ಗೆ ಕೆಟ್ಟದ್ದು ಮಾಡಿದವ್ರಕ್ಕಿಂತ ನಮ್ಗೆ ಒಳ್ಳೇದು ಮಾಡಿದವ್ರನ್ನ ನಾವು ಮನಸ್ಸಿನಾಗ ಇಟ್ಕೋಬೇಕು. ಕೆಟ್ಟದ್ದು ಮಾಡಿದವರು ನಮ್ಗೆ ಒಂದು ಪಾಠನ ಕಲಿಸ್ಕೊಟ್ಟು ಅವ್ರು ಹೋಗ್ತಿರ್ತಾರೆ. ಬಟ್ ನಮ್ಗೆ ಒಳ್ಳೇದು ಮಾಡಿದವರು ನಮ್ಮ ಜೀವನದೊಳಗೆ ಸದಾ ನಮ್ಮ ಖುಷಿನ ಬಯಸ್ತಿರ್ತಾರೆ. ಏನೇನೋ ನನಗೆ ಅನುಭವ ಆಗಿದ್ದನ್ನು ಅಷ್ಟೇ ನಾನು ಹೇಳ್ಕೊತೀನಿ, ಇಲ್ಲದೆ ಇರೋವಂಥದ್ದನ್ನು ಹುಟ್ಟಿಸ್ಕೊಂಡು ಹೇಳೋಕ್ಕಾಗಂಗಿಲ್ಲ. ಹಾಗಾಗಿ ಭಾಳ ಮಂದಿಗೆ ಮನೆ ಅನ್ನೋದು ಆಸೆ ಇರ್ತೈತಿ. ನನಗೂ ಕೂಡ ಅದು ಇತ್ತು, ಅದೊಂದು ನನ್ಸಾಯಿತು. ಅದೆಲ್ಲಗೆಲ್ಲ ಯೂಟ್ಯೂಬ್ ಒಂದು ಸಬ್ಸ್ಕ್ರೈಬರ್ಸ್ ಸಪೋರ್ಟ್ ಆಶೀರ್ವಾದ, ದೇವರ ಒಂದು ಕೃಪಾ ಕಟಾಕ್ಷ. ನನ್ನದು ಅನ್ನೋದು ಒಂದು ಮನೆ ಆಗ್ಬೇಕನ್ನೋದು ನನ್ನ ಛಲ ಅನ್ನೋದೇನಿತ್ತು ನೋಡ್ರಿ. ನನ್ನ ಗಂಡ ನಾವು ಹೆಂಡ್ತಿ ಸೇರಿಕೊಂಡು ಇದೊಂದು ಮನೆ ಅನ್ನೋದನ್ನು ಮಾಡ್ಕೊಂಡ್ವಿ. ಅದಕ್ಕೆ ಸಾಕಷ್ಟು ಜನರ ಒಂದು ಸಪೋರ್ಟಿಂದನೇ ಈ ನನ್ನ ಮನೆ ಆಗಿದ್ದು. ಅದಕ್ಕೆ ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಭಾಳಷ್ಟು ಆಭಾರಿಯಾಗಿರ್ತೀನಿ. ದೇವ್ರಿಗೂ ಕೂಡ ನಾನು ಅಷ್ಟೇ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಿಮಗೂ ಒಳ್ಳೆಯದಾಗಲಿ, ನಿಮಗೂ ಮನೆ ಆಗಲಿ. ಶ್ರಾವಣ ಮಾಸದ ಒಂದು ಶುಭ ಫಲ ನಿಮಗೂ ಕೂಡ ಸಿಗಲಿ. ದೇವರ ಆರಾಧನೆ ಮಾಡಿರಿ. ಸಾಕಷ್ಟು ಆಡಂಬರದಿಂದ ಮಾಡಬೇಕಂತ ಏನಲ್ಲ, ನಮ್ಮ ಭಕ್ತಿ ಎಷ್ಟಿರ್ತೈತೋ ನಮ್ಮ ಮನಸ್ಸಲ್ಲಿ ಕೂಡ ಒಂದು ಒಳ್ಳೆ ವಿಚಾರ ಮಾಡಿ ಇನ್ನೊಬ್ಬರಿಗೂ ಒಳ್ಳೆಯದಲ್ಲಿ ಬಿಡು ಅಂತ ನಾವು ವಿಚಾರ ಮಾಡ್ಲಿಕ್ಕೆ ಬಲ್ಲ ಹೊತ್ತು ಕೆಟ್ಟದಂಕರ ಆಗಬಾರ್ದಂತೆ ವಿಚಾರ ಮಾಡೋಕ್ಕೆ ಹೋಗ್ಬಾರ್ದು. ಅದೇ ನಮಗೊಂದು ಕಾಯ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೀರೆ ಮಸ್ತ್ ಐತಿ, ಯಾರಿಗೆ ಬೇಕಾ ಬೇಗನೆ ಬುಕ್ಕಿಂಗ್ ಮಾಡ್ಕೊರಿ. ಈಗ ನಂಬರ್ ಹಾಕ್ತೀನಿ ನೋಡ್ರಿ, ಆ ನಂಬರ್ ಬರ್ತಿರ್ತೈತಿ. ಅದಕ್ಕೆ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸ್ರಿ. 1400 ರೂಪಾಯಿ. ಬೇಗ ಬುಕ್ಕಿಂಗ್ ಮಾಡ್ಕೊರಿ. ಆ ಅದೃಷ್ಟವಂತರು ಯಾರದಾರೋ ನನಗೆ ಗೊತ್ತಿಲ್ಲ. ಸೊ ಖಂಡಿತ ಖುಷಿ ಪಡ್ತೀರಿ. ಇದಂತೂ 100% ಗ್ಯಾರಂಟಿ. ವಿಡಿಯೋ ಇಷ್ಟ ಇದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.